ನಮಗೆಲ್ಲ ಕಾಮನ್ ಇಶ್ಯೂ ಇವಾಗ ಇರೋದು ಅಸಿಡಿಟಿ, ಬ್ಲೋಟಿಂಗ್, ಗ್ಯಾಸ್ಟ್ರಿಕ್ ಟ್ರಬಲ್. ಈ ಆಸನನ ಸುಖಾಸನ ಅಂತ ಯಾಕೆ ಕರಿತೀವಿ? ಮೇಲೆ ಕೆಳಗಡೆ. ಇನಿಷಿಯಲಿ ಟ್ರೈ ಮಾಡಕ್ಕೆ ಹೋಗಬೇಡಿ. ಇವಾಗ ಇದನ್ನು ಮೆನ್ ಮಾಡ್ಬೋದಾ? ಮ್ಯಾಟ್ ಕೆಳಗಡೆ ಹೋಗ್ತಿಲ್ಲ ನಮ್ದು ಕಾಲು ಅಂತ ಇದನ್ನು ಡೋಂಟ್ ಫೋರ್ಸ್ ಇಟ್. ಯೋಗೇನ ಚಿತ್ತಸ್ಯ ಪದೇನ ವಾಚಾಂ ಮಲಂ ಶರೀರಸ್ಯ ಚ ವೈದ್ಯಕೇನ ಯೋಪಾಂ ಕರೋತಂ ಪ್ರವರಂ ಮುನೀನಾಂ ಪತಂಜಲಿಂ ಪ್ರಾಂಜಲಿರಾನತೋಸ್ಮಿ. ನಮಸ್ಕಾರ, ನಾನು ಡಾಕ್ಟರ್ ಸ್ನೇಹಾ ಪಂಡಿತ್. ನಮ್ಮ ಜೊತೆ ಇವತ್ತಿದ್ದಾರೆ ವಿದ್ಯಾ ಫಣಿರಾಮ್, ಯೋಗಾಚಾರ್ಯ, ಯೋಗ ಥೆರಪಿಸ್ಟ್. ಇವತ್ತು ನಾವು ನಿಮಗೆ ಕೆಲವು ಬೇಸಿಕ್ ಆಸನಗಳು, ಯೋಗಾಸನಗಳ ಬಗ್ಗೆ ಪರಿಚಯ ಮಾಡಿಕೊಡ್ತೀವಿ, ಆಸನ ಪರಿಚಯ ಮಾಡಿಕೊಡ್ತೀವಿ. ಮೊದಲಿಗೆ ನಾವು ಸುಖಾಸನದಿಂದ ಸ್ಟಾರ್ಟ್ ಮಾಡೋಣ. ನಾವು ಕೂತಿರೋದು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಕ್ರಾಸ್ ಲೆಗ್ಡ್ ಪೋಸ್ಚರ್, ಇದನ್ನು ನಾವು ಸುಖಾಸನ ಅಂತ ಕರಿತೀವಿ. ಇದನ್ನು ಹೇಗೆ ಮಾಡೋದು ಅಂತ, ಕರೆಕ್ಟಾಗಿ ಹೇಗೆ ಮಾಡೋದು ಅಂತ ಇವಾಗ ನೋಡೋಣ. ಸುಖಾಸನದಲ್ಲಿ ಕೂತ್ಕೊಂಡಾಗ ಯಾವಾಗಲೂ ಕೈ ಎರಡು ನಿಮ್ಮ ಮಂಡಿ ಮೇಲೆ ಇರಲಿ ಅಥವಾ ನಿಮ್ಮ ಚಿನ್ಮುದ್ರ ಇರಲಿ, ಎರಡು ಕೈಯಲ್ಲಿ. ನಿಮ್ಮ ಸ್ಪೈನ್ ಎರೆಕ್ಟ್ ಆಗಿರಬೇಕು, ನೇರ ಮಾಡಿಟ್ಕೊಂಡಿರಬೇಕು. ನಿಮ್ಮ ಕತ್ತು ಕೂಡ ನೇರ ಆಗಿರಬೇಕು. ಕಣ್ಣು ಮುಂದೆ ಇರೋ ಯಾವುದಾದ್ರೂ ಒಂದು ಗೋಡೆ ಅಥವಾ ಆಬ್ಜೆಕ್ಟ್ ಮೇಲೇ ಇರಬೇಕು. ನಿಧಾನಕ್ಕೆ ಕಣ್ಣು ಮುಚ್ಚಿಕೊಂಡು ನಿಮ್ಮ ಉಸಿರಾಟದ ಕಡೆ ಗಮನ ಕೊಡಬೇಕು. ಉಸಿರಾಟ ನಿಧಾನಕ್ಕೆ ಇರಬೇಕು, ಸ್ಲೋ ಬ್ರೀದಿಂಗ್ ಇರಬೇಕು. ಹೀಗೆ ನಿಧಾನಕ್ಕೆ ಉಸಿರಾಡ್ತಾ ಸುಖಾಸನದಲ್ಲಿ ಕೂತ್ಕೊಂಡು. ಈ ಆಸನನ ಸುಖಾಸನ ಅಂತ ಯಾಕೆ ಕರಿತೀವಿ? ದಿ ಹೋಲ್ ಬಾಡಿ, ನಮ್ಮ ಶರೀರ, ಇಂಟರ್ನಲ್ ಆರ್ಗನ್ಸ್ ವಿಲ್ ಥ್ಯಾಂಕ್ ಅಸ್ ಈ ಪೋಸ್ಚರಲ್ಲಿ ಕೂತ್ಕೊಂಡ್ರೆ. ಇಲ್ಲಿ ಕೂತ್ಕೊಂಡಾಗ ನೀವು ಅಬ್ಸರ್ವ್ ಮಾಡ್ಬೋದು, ನಮ್ಮ ಸ್ಪೈನ್ ಆಟೋಮೆಟಿಕಲಿ ಎರೆಕ್ಟ್ ಆಗ್ತಾ ಇದೆ. ಅವ್ರು ಹೇಳ್ದಂಗೆ ವೆನ್ ಯು ಸಿಟ್ ಸ್ಟ್ರೇಟ್, ಭುಜ ಆಟೋಮೆಟಿಕಲಿ ಹಿಂದೆ ಬರ್ತಾ ಇದೆ, ಸ್ಪೈನ್ ಎರೆಕ್ಟ್ ಆಗ್ತಿದೆ, ನಮ್ಮ ಅಬ್ಡಮನ್ ಏರಿಯಾ, ಟಮಿ ಆಟೋಮೆಟಿಕಲಿ ಒಳಗಡೆ ಹೋಗ್ತಾ ಇದೆ. ಇದರಿಂದ ಬ್ಲಡ್ ಸರ್ಕ್ಯುಲೇಷನ್ ಸಾಕಷ್ಟು ಇಂಪ್ರೂವ್ಮೆಂಟ್ ಇರುತ್ತೆ. ಏರ್ ರೆಗ್ಯುಲೇಷನ್ ಕರೆಕ್ಟ್ ಆಗುತ್ತೆ ದೇಹದಲ್ಲಿ, ಅಂದರೆ ವಾಯು ಮೂವ್ಮೆಂಟ್ಸ್, ವಾತ ಮೂವ್ಮೆಂಟ್ಸ್ ಕರೆಕ್ಟ್ ಆಗುತ್ತೆ. ದ ಎಂಟೈರ್ ಬಾಡಿ ವಿಲ್ ಫೀಲ್ ಹ್ಯಾಪಿ. ಸುಖಾಸನ ಚೆನ್ನಾಗಿ ಅಭ್ಯಾಸ ಆದಮೇಲೆ ಇನ್ನೊಂದು ಆಸನದ ಕಡೆ ಮೂವ್ ಆಗೋಣ, ವಜ್ರಾಸನ. ದಿಸ್ ಇಸ್ ಆಲ್ಸೋ ವೆರಿ ಎಫೆಕ್ಟಿವ್ ಯೆಟ್ ವೆರಿ ಸಿಂಪಲ್ ಆಸನ. ಸುಖಾಸನದಿಂದ ಎರಡೂ ಕಾಲನ್ನು ಹೀಗೆ ಹಿಂದೆ ಮಡಿಸ್ಕೊಂಡು ನಿಮ್ಮ ಮಂಡಿ ಮೇಲೆ, ಮೊಣಕಾಲ ಮೇಲೆ ಸ್ಟ್ರೇಟಾಗಿ ಬನ್ನಿ. ಮೇಕ್ ಶ್ಯೂರ್ ಅಗೇನ್ ಯುವರ್ ಸ್ಪೈನ್ ಇಸ್ ಸ್ಟ್ರೇಟ್. ಇವಾಗ ನಿಧಾನಕ್ಕೆ ಹೀಲ್ ಮೇಲೆ ಆರಾಮಾಗಿ ಹೀಗೆ ರಿಲ್ಯಾಕ್ಸ್ ಮಾಡಿ. ಇಲ್ಲೂ ಕೂಡ ವಜ್ರಾಸನದಲ್ಲಿ ಕೂತ್ಕೊಂಡಾಗ ನಿಮ್ಮ ಸ್ಪೈನ್ ಎರೆಕ್ಟ್ ಆಗಿರಬೇಕು, ನೆಕ್ ಎರೆಕ್ಟ್ ಆಗಿರಬೇಕು, ಶೋಲ್ಡರು ಒಂದೇ ಲೆವೆಲಲ್ಲಿ ಇರಬೇಕು. ಉಸಿರಾಟದ ಕಡೆ ಗಮನ ಕೊಡಬೇಕು. ಈಗ ಇಲ್ಲಿ ಕೆಲವರಿಗೆ ನೀ ಪ್ರಾಬ್ಲಮ್ ಇರುತ್ತೆ. ನೀ ಪ್ರಾಬ್ಲಮ್ ಇರೋದು ಹೀಗೆ ಕೂತ್ಕೊಳ್ಳೋಕೆ ಆಗೋದಿಲ್ಲ, ಅಥವಾ ಆ್ಯಂಕಲ್ ನೋವು ಇರುತ್ತೆ, ಆ್ಯಂಕಲಲ್ಲಿ ಕೂತ್ಕೊಳ್ಳೋಕ್ಕೆ ಆಗಲ್ಲ ಅಂದಾಗ ಇಲ್ಲಿ ನಾವು ಪಿಲ್ಲೋ ಸಪೋರ್ಟ್ ಕೊಡ್ತೀವಿ. ಇಲ್ಲಿ ಪಿಲ್ಲೋ ಕೊಡ್ಬೋದು ಅಥವಾ ಇಲ್ಲಿ ಪಿಲ್ಲೋ ಕೊಡ್ಬೋದು. ಪಿಲ್ಲೋ ತೊಗೊಂಡು ಕೂತ್ಕೊಂಡಾಗ ನಿಮಗೆ ಮಂಡಿ ಮೇಲೆ ಜಾಸ್ತಿ ಪ್ರೆಷರ್ ಬೀಳಲ್ಲ. ಆರಾಮಾಗಿ ಕಂಫರ್ಟೇಬಲ್ ಆಗಿ ಹೀಗೆ ಕೂತ್ಕೋಬೋದು. ವಜ್ರಾಸನಲ್ಲಿ ಕೂತ್ಕೊಳ್ಳೋ ಬೆನಿಫಿಟ್ಸ್ ಏನು ಅಂತಂದರೆ, ಡೈಜೆಷನ್ಗೆ, ಎಸ್ಪೆಷಲಿ ಡೈಜೆಷನ್ಗೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ಹಾಗೆ ಬ್ಲಡ್ ಸರ್ಕ್ಯುಲೇಷನ್, ನಿಮ್ಮ ವೆರಿಕೋಸ್ ವೇನ್ಸು ಮತ್ತು ಇದಕ್ಕೆಲ್ಲ ತುಂಬ ಹೆಲ್ಪ್ ಆಗುತ್ತೆ. ಹೀಗೆ ಕೂತ್ಕೊಳ್ಳೋದ್ರಿಂದ ಕಂಫರ್ಟೇಬಲ್ ಆಗಿ ಮಸಲ್ಸ್ ಸ್ಟ್ರೆಚ್ ಆಗ್ತಾ ನಿಧಾನಕ್ಕೆ ಇಲ್ಲೇ ಮೆಡಿಟೇಷನ್ ಕೂಡ ಮಾಡ್ಬೋದು. ನಿಧಾನಕ್ಕೆ ನೀವು ಈ ವಜ್ರಾಸನದ ಪೋಸ್ಚರ್ಗೆ ಬಂದ ಮೇಲೆ ಆರಾಮಾಗಿ ಸ್ಪೈನ್ನ ಎರೆಕ್ಟ್ ಮಾಡ್ಕೊಳ್ಳಿ. ಭುಜಾನ ಆದಷ್ಟು ಹಿಂದೆ ಮಾಡ್ಕೊಳ್ಳಿ, ಸೊ ದಟ್ ನಿಮಗಿಲ್ಲಿ ಲೋವರ್ ಬ್ಯಾಕ್ ಪೇಯ್ನ್ ಬರಲ್ಲ. ಇದನ್ನು ಆರಾಮಾಗಿ ನಾರ್ಮಲ್ ಜನ ಮಾಡ್ಬೋದು. ಇನ್ ಕೇಸ್ ನಿಮಗೆ ತುಂಬ ಮಂಡಿ ನೋವಿದೆ ಅಥವಾ ಇನಿಷಿಯಲಿ ಕೆಳಗಡೆ ಕೂತ್ಕೊಂಡು ಅಭ್ಯಾಸ ಇಲ್ಲದೆ ಇರೋರಿಗೆ ಹೀಗೆ ಟೋ ಆ್ಯಂಡ್ ಹೀಲ್ ಮೇಲೆ ಭಾರ ಬಿಡೋಕ್ಕಾಗೋದಿಲ್ಲ ಅಂಥವರು ಈ ಥರ ಒಂದು ಪಿಲ್ಲೋನ ಹೀಗೆ ಪ್ಲೇಸ್ ಮಾಡ್ಬೋದು. ಹೀಲ್ ಮೇಲೆ ಪ್ಲೇಸ್ ಮಾಡಿ ಅದರ ಮೇಲೆ ರೆಸ್ಟ್ ಮಾಡಿದ್ರೆ ನಿಮಗೆ ಕೆಳಗಡೆ ಪಾದಕ್ಕೆ ಏನೂ ಆ್ಯಂಕಲ್ ಸ್ಟ್ರೆಸ್ ಏನೂ ಬೀಳಲ್ಲ. ಇನ್ ಕೇಸ್ ನಿಮಗೆ ಆ್ಯಂಕಲಲ್ಲಿ ತುಂಬ ಪೇಯ್ನ್ ಬರ್ತಿದೆ ಅಂದರೆ ಅದನ್ನು ಹೀಗೆ ಕೆಳಗಡೆನೂ ಶಿಫ್ಟ್ ಮಾಡ್ಕೋಬೋದು. ಶಿಫ್ಟ್ ಮಾಡಿ ಆರಾಮಾಗಿ ಹೀಗೆ ರಿಲ್ಯಾಕ್ಸ್ ಮಾಡ್ಬೋದು. ಬಟ್ ಮೇಕ್ ಶ್ಯೂರ್ ನಿಮಗೆ ನೀ ಪೇಯ್ನ್ ಇರಬಾರ್ದು, ಸರ್ಜರಿ ಏನೂ ಆಗಿರಬಾರ್ದು.
ಸುಖಾಸನದ ಅಭ್ಯಾಸ ಚೆನ್ನಾಗಿರಬೇಕು. ಓನ್ಲಿ ದೆನ್ ಯು ಕ್ಯಾನ್ ಮೂವ್ ಆನ್ ಟು ವಜ್ರಾಸನ. ಏಜ್ಡ್ ಪೀಪಲ್ ಆದಷ್ಟು ಇದನ್ನು ನಿಮಗಾದರೆ ಮೇಲೆ ಯಾವ್ದಾರೋ ಹೈಟಲ್ಲಿ ಅಂದರೆ ಸೋಫಾ ಕಾಟಲ್ಲಿ ಟ್ರೈ ಮಾಡಿ. ಆಗಿಲ್ಲ ಅಂದರೆ ಇದನ್ನು ಅವಾಯ್ಡ್ ಮಾಡೋದು ಬೆಟರ್. ನಮಗೆಲ್ಲ ಕಾಮನ್ ಇಶ್ಯೂ ಇವಾಗ ಇರೋದು ಅಸಿಡಿಟಿ, ಬ್ಲೋಟಿಂಗ್, ಗ್ಯಾಸ್ಟ್ರಿಕ್ ಟ್ರಬಲ್. ಅದೆಲ್ಲದರಿಂದ ನಿಮಗೆ ಇಮಿಡಿಯೇಟ್ ರಿಲೀಫ್ ಸಿಗಬೇಕು ಅಂದರೆ ನೀವು ಆಫ್ಟರ್ ಎನಿ ಮೀಲ್ ಆರಾಮಾಗಿ ಈ ಆಸನಕ್ಕೆ ಬಂದು ಕೂತ್ಕೋಬೋದು. ನೀವು ಅಬ್ಸರ್ವ್ ಮಾಡ್ತಿದ್ದಂಗೆ ಇದರಲ್ಲಿ ಅಗೇನ್ ಆಟೋಮೆಟಿಕಲಿ ನಮ್ಮ ಟಮಿ ರೀಜನ್ ಒಳಗಡೆ ಹೋಗ್ತಾ ಇದೆ. ನಮ್ಮ ಮಣಿಪುರ ಚಕ್ರ, ಸ್ವಾಧಿಷ್ಠಾನ ಚಕ್ರ, ಮೂಲಾಧಾರ ಚಕ್ರ ಸ್ಟ್ರೇಟ್ ಆಗಿ ನಿಲ್ಲುತ್ತೆ ವಜ್ರಾಸನದಲ್ಲಿ. ಹಾಗಾಗಿ ನೀವು ತಿಂದಿದ್ದ ಆಹಾರ ಅಜೀರ್ಣ ಕ್ರಿಯೆಗೆ, ಡೈಜೆಸ್ಟಿವ್ ಸಿಸ್ಟಮ್ಗೆ ಈ ಆಸನ ತುಂಬ ಬೆನಿಫಿಷಿಯಲ್. ವಜ್ರಾಸನ ನಾ ಹೇಳ್ದಂಗೆ ಮಂಡಿ ನೋವು ಇರೋರು ಅಥವಾ ತೀರಾ ಸೊಂಟ ನೋವು ಇರೋರು ತುಂಬ ಜಾಸ್ತಿ ಟೈಮ್ ಮಾಡೋದು ಅವಶ್ಯಕತೆ ಇಲ್ಲ. ಇನಿಷಿಯಲಿ ಅಭ್ಯಾಸ ಆಗೋವರೆಗೂ ಒಂದು 10 ಸೆಕೆಂಡ್ಸ್ ಅಂದರೆ 10 ಕೌಂಟ್ಸ್, 15 ಕೌಂಟ್ಸ್ ಹೀಗೆ ಕೂತ್ಕೋಬೋದು. ನಿಮಗೆ ಅಭ್ಯಾಸ ಇದೆ, ಸ್ವಲ್ಪ ಯೋಗ ಪ್ರಾಕ್ಟೀಸ್ ಎಲ್ಲ ಇದೆ ಅನ್ನೋರು 5ರಿಂದ 10 ನಿಮಿಷ ಕೂತ್ಕೋಬೋದು. ಇನ್ನೂ ಜಾಸ್ತಿ ಅಭ್ಯಾಸ ಇರೋರು ಊಟ ಆದಮೇಲೆ ಒಂದು 1/4 ಗಂಟೆ 20 ನಿಮಿಷ ಹೀಗೆ ಕೂತ್ಕೊಳ್ಳೋದ್ರಿಂದ ಹೇಳ್ದಂಗೆ ಡೈಜೆಷನ್ ತುಂಬ ಇಂಪ್ರೂವ್ ಆಗುತ್ತೆ. ಇವಾಗ ನೆಕ್ಸ್ಟ್ ಹೀಗೇ ಇನ್ನೊಂದು ಆಸನಕ್ಕೆ ಮೈಲ್ಡ್ ಮಾಡಿಫಿಕೇಷನು ವೀರಾಸನಕ್ಕೆ ಶಿಫ್ಟ್ ಆಗ್ತಿದ್ದೀವಿ. ಮೊಣಕಾಲಿಂದ ಸ್ವಲ್ಪ ಕಾಲನ್ನ ಅಗಲ ಮಾಡ್ಕೊಳ್ಳಿ. ನಿಧಾನಕ್ಕೆ ಅಗೇನ್ ಆರಾಮಾಗಿ ಹೀಗೆ ರೆಸ್ಟ್ ಯೋರ್ ಪೆಲ್ವಿಕ್ ಏರಿಯಾ ಆನ್ ದಿ ಮ್ಯಾಟ್. ಇದು ನೋಡ್ಬೋದು ನೀವು. ಮೂಲಾಧಾರ ಚಕ್ರ ಅಂದರೆ ನಾವು ಕೂತ್ಕೊಂಡಾಗ ಯಾವ ದೇಹದ ಆರ್ಗನ್ನು ಭೂಮಿನ ಸ್ಪರ್ಶ ಮಾಡುತ್ತೋ ಅಲ್ಲಿಂದ ಆ ಸುತ್ತಮುತ್ತ ಇರೋ ಆರ್ಗನ್ಸ್ಗೆಲ್ಲ ತುಂಬ ಬೆನಿಫಿಟ್ಸ್ ಜಾಸ್ತಿ. ಸೊ ಅಲ್ಲೇ ನಮ್ಮ ಮೂಲಾಧಾರ ಚಕ್ರ ಇರೋದು. ವೀರಾಸನ ಮಾಡೋಕ್ಕೆ ಸ್ವಲ್ಪ ವಜ್ರಾಸನದ್ದು ಪ್ರಾಕ್ಟೀಸ್ ಬೇಕು. ಅದರ ಅಭ್ಯಾಸ ಆಗಿದ ನಂತರ ನೀವು ಈ ಆಸನಕ್ಕೆ ಬರ್ಬೋದು. ಅಗೇನ್ ಸ್ಪೈನ್ನ ನೀವು ಎಷ್ಟಾಗತ್ತೆ ಅಷ್ಟು ಸ್ಟ್ರೇಟ್ ಮಾಡ್ಕೊಳ್ಳಿ. ಭುಜ ಹಿಂದೆ ಮಾಡ್ಕೊಳ್ಳಿ. ಭುಜ ಹಿಂದೆ ಮಾಡ್ಕೊಳ್ಳೋದ್ರಿಂದ ಆಟೋಮೆಟಿಕಲಿ ನಿಮ್ಮದು ಬ್ರೀದಿಂಗ್ ನಾರ್ಮಲ್ ಆಗ್ತಾ ಹೋಗುತ್ತೆ. ನಾನು ಹೇಳ್ದಂಗೆ ವೀರಾಸನದ್ದು ಮೂಲಾಧಾರ ಚಕ್ರದಲ್ಲಿ ಬೆನಿಫಿಟ್ಸ್ ತುಂಬ ಇದೆ. ಅದು ಪೆಲ್ವಿಕ್ ಏರಿಯಾಗೆ ಆರಾಮಾಗಿ ಬ್ಲಡ್ ಸರ್ಕ್ಯುಲೇಷನ್ನ ಇಂಪ್ರೂವ್ ಮಾಡುತ್ತೆ. ಆಮೇಲೆ ನಿಮಗೆ ಏರ್ ರೆಗ್ಯುಲೇಟ್ ಅಂದರೆ ಅಪಾನವಾಯು ಆರಾಮಾಗಿ ಕೆಳಗಡೆ ಫ್ಲೋ ಆಗುತ್ತೆ. ಗ್ಯಾಸ್ಟ್ರಿಕ್, ಅಸಿಡಿಟಿ ಇರೋ ಇಶ್ಯೂಸ್ ಮೇಜರ್ಲಿ ಏನಂದರೆ ಗ್ಯಾಸ್ಟ್ರಿಕ್ ಟ್ರಬಲ್ ಇರೋರಿಗೆ ವಾತ ಇಡೀ ದೇಹದಲ್ಲಿ ಎಲ್ಲೆಲ್ಲೋ ಓಡಾಡ್ತಿರತ್ತೆ. ಬಟ್ ಈ ಆಸನದಿಂದ ನಿಮಗೆ ಡೌನ್ವರ್ಡ್ ಏರ್ ಮೂವ್ಮೆಂಟ್ ಆರಾಮಾಗಿ ಈಸಿಯಾಗಿ ಫ್ಲೋ ಆಗುತ್ತೆ. ಇದನ್ನು ನೀವು ಸ್ವಲ್ಪ ವಜ್ರಾಸನ ಅಭ್ಯಾಸ ಮಾಡಿಕೊಂಡು ಅಗೇನ್ ಒಂದು 10 ಕೌಂಟ್ಸ್ 15 ಕೌಂಟ್ಸ್ ಮಾಡ್ಕೋಬೋದು. ತೀರಾ ಕೆಳಗಡೆ ಕೂರಕ್ಕೆ ಆಗದೆ ಇರೋರು ಹೀಗೆ ಅಗೇನ್ ಒಂದು ಪಿಲ್ಲೋ ಸಪೋರ್ಟ್ ತೊಗೊಂಡು ಅದ್ರ ಮೇಲೆ ನೀವು ಆರಾಮಾಗಿ ಪ್ಲೇಸ್ ಮಾಡಿ ರಿಲ್ಯಾಕ್ಸ್ ಮಾಡ್ಬೋದು. ಈ ಆಸನದಿಂದ ಎಸ್ಪೆಷಲಿ ಹೆಣ್ಣುಮಕ್ಕಳಿಗೆ ತುಂಬ ಬೆನಿಫಿಟ್ಸ್ ಇದೆ. ನಿಮ್ಮ ಲೋವರ್ ಪೆಲ್ವಿಕ್ ಏರಿಯಾಗೆ ಅದು ತುಂಬ ರಿಲ್ಯಾಕ್ಸೇಷನ್ ಕೊಡುತ್ತೆ. ಈ ಆಸನದಲ್ಲಿ ನೀವು ಇದ್ದಾಗ ಆರಾಮಾಗಿ ಯು ಕ್ಯಾನ್ ಟೇಕ್ ವಾರ್ಮ್ ವಾಟರ್, ಹಾಟ್ ವಾಟರ್ ಬೇಡ, ವಾರ್ಮ್ ವಾಟರ್ ತೊಗೋಬೋದು. ಅಂದರೆ ಆ್ಯಸ್ ಇನ್ ನೀವು ಇದನ್ನು ಅಭ್ಯಾಸ ಮಾಡ್ಕೊಂಡ ಮೇಲೆ. ಸೊ ಇನಿಷಿಯಲಿ ಮಾಡಬೇಕಾದ್ರೆ ಅದೆಲ್ಲ ಟ್ರೈ ಮಾಡೋ ಅವಶ್ಯಕತೆ ಇಲ್ಲ. ಜಸ್ಟ್ ಪ್ರಾಕ್ಟಿಸ್ ವೀರಾಸನ. ಇವಾಗ ನೆಕ್ಸ್ಟ್ ಆಸನ ನಾವು ಬದ್ಧಕೋಣಾಸನಕ್ಕೆ ಹೋಗ್ತಾ ಇದ್ದೀವಿ. ಬಟರ್ಫ್ಲೈ ಪೋಸ್. ಸ್ಲೋ ಆಗಿ ನಿಧಾನಕ್ಕೆ 2 ಪಾದನ ಹತ್ರ ಜಾಯಿನ್ ಮಾಡಿ. ಕಾಲು ಇನ್ನರ್ ಥೈ ಎಷ್ಟಾಗುತ್ತೆ ಅಷ್ಟು ಅಗಲ ತಗೊಳ್ಳಿ. ಸೊ ಎಷ್ಟೊಂದು ಜನಕ್ಕೆ ಇದೊಂದು ಪ್ರಾಬ್ಲಮ್ ಇರುತ್ತೆ. ಎಲ್ಲರಿಗೂ ಹೀಗೆ ಇದು ಮ್ಯಾಟ್ಗೆ ಟಚ್ ಆಗ್ತಿರಲ್ಲ. ಸೊ ಅಂಥ ಕೇಸಸಲ್ಲಿ ಮೇ ಬಿ ಈ ಹೈಟ್ನಲ್ಲಿ ನಿಲ್ಲಿಸ್ಕೋತಾರೆ. ಅಂದರೆ ಇನ್ನರ್ ಥೈಸ್ ಓಪನ್ ಅಪ್ ಆಗಿಲ್ಲದೆ ಇರೋರಿಗೆ ಅಥವಾ ಕೆಲವ್ರು ಬೋನ್ ಸ್ಟ್ರಕ್ಚರ್ ಅಷ್ಟೇ ಇರೋರಿಗೆ ಇಲ್ಲಿಗೆ ಹಿಡಿಯುತ್ತೆ. ಸೊ ಅಂಥ ಕೇಸಸಲ್ಲಿ ನೀವು ಆರಾಮಾಗಿ ಹೀಗೆ ಪಿಲ್ಲೋನ ಹೀಗೆ ರೆಸ್ಟ್ ಮಾಡ್ಕೋಬೋದು. ಕಾಲ ಆರಾಮಾಗಿ ಇಲ್ಲಿಟ್ಕೊಂಡಾಗ ಜಾಸ್ತಿ ಏನು ಇನ್ನರ್ ಥೈಗೆ ಪ್ರೆಷರ್ ಬೀಳಲ್ಲ, ನೋವು ಆಗಲ್ಲ. ಆ್ಯಂಡ್ ತುಂಬ ಇದನ್ನು ಇಲ್ಲಿ ಮ್ಯಾಟ್ ಕೆಳಗಡೆ ಹೋಗ್ತಿಲ್ಲ ನಮ್ಮದು ಕಾಲು ಅಂತ ಇದನ್ನು ಡೋಂಟ್ ಫೋರ್ಸ್ ಇಟ್. ಕೆಳಗಡೆ ಬಲವಂತವಾಗಿ ಹೀಗೆ ತಳ್ಳೋದು, ಬಲವಂತವಾಗಿ ಅದನ್ನು ಅಲ್ಲಿ ಪ್ಲೇಸ್ ಮಾಡೋಕ್ಕೆ ಟ್ರೈ ಮಾಡೋದು, ಇಂಥದ್ದೆಲ್ಲ ಮಾಡೋದು ಅವಶ್ಯಕತೆ ಇಲ್ಲ. ಅಗೇನ್ ಈ ಆಸನದ್ದು ಬೆನಿಫಿಟ್ಸ್ ಆ್ಯಸ್ ಯು ಕ್ಯಾನ್ ಸಿ, ಇನ್ನರ್ ಥೈ ಓಪ್ನರ್ ಇದು. ಇನ್ನರ್ ಥೈ ಫ್ಯಾಟ್ನ ಆರಾಮಾಗಿ ಕರಗಿಸ್ಬಿಡುತ್ತೆ ಈ ಆಸನದಲ್ಲಿ ಜಸ್ಟ್ ಕೂತ್ಕೊಳ್ಳೋದ್ರಿಂದ. ಅಗೇನ್ ಬಿಗಿನರ್ಸ್ಗೆ ಒಂದು 10 ಕೌಂಟ್ಸ್ ಸಾಕು. 10, 15
ಆಮೇಲೆ ಸ್ಲೋ ಆಗಿ ನೀವು 5 ಮಿನಿಟ್ಸ್ ತನಕ ಇಲ್ಲಿ ಕೂತ್ಕೋಬೋದು. ಈ ಆಸನದಲ್ಲಿ ಅಗೇನ್ ಯೋರ್ ಮೂಲಾಧಾರ ಚಕ್ರ, ಯೋರ್ ಪೆಲ್ವಿಕ್ ಏರಿಯಾ ಆ್ಯಂಡ್ ಯೋರ್ ಸ್ಪೈನ್. ಇಲ್ಲಿ ತುಂಬ ಬೆನ್ನು ನೋವು ಇರೋರು ಅಥವಾ ಕಾಲು ನೋವು, ಮಂಡಿ ಹೀಗೆ ಮಡ್ಸಕ್ಕೆ ಆಗಲ್ಲ ಅನ್ನೋರು ಈ ಆಸನನ ಆದಷ್ಟು ಅವಾಯ್ಡ್ ಮಾಡಿ. ಇನಿಷಿಯಲಿ ಟ್ರೈ ಮಾಡೋಕ್ಕೆ ಹೋಗಬೇಡಿ. ಆದಷ್ಟು ಸುಖಾಸನ, ವಜ್ರಾಸನ ಪ್ರಾಕ್ಟೀಸ್ ಮಾಡ್ಕೊಳ್ತಾ ಈ ಆಸನ ಕಂಫರ್ಟಬಲ್ ಆಗಿ ನಿಮಗೆ ಮಾಡೋಕ್ಕಾಗತ್ತೆ. ಎಸ್ಪೆಷಲಿ ವಿಮೆನ್, ಮೆನ್ಸ್ಚುರೇಟಿಂಗ್ ವಿಮೆನ್, ಈವನ್ ಇನ್ ಯೋರ್ ಮೆನ್ಸ್ಟ್ರಲ್ ಸೈಕಲ್ ಕ್ರ್ಯಾಂಪ್ಸ್ ಇರುತ್ತೆ, ಹೊಟ್ಟೆ ನೋವು ಬರ್ತಿರುತ್ತೆ, ಆವಾಗ ಜಸ್ಟ್ ಯು ಕ್ಯಾನ್ ಸಿಟ್ ಇನ್ ದಿಸ್ ಆಸನ. ಇದ್ರದ್ದು ಇನ್ನೊಂದು ವೇರಿಯೇಷನ್ ಇದೆ, ಜಸ್ಟ್ ಫ್ಲಿಪ್ಪಿಂಗ್. ಇದನ್ನು ಆರಾಮಾಗಿ ನೀವು ಹೀಗೆ ಫ್ಲಿಪ್ ಮಾಡ್ಬೋದು, ಮೇಲೆ ಕೆಳಗಡೆ. ಹೀಗೆ ಮಾಡೋದ್ರಿಂದ ಏರ್ ಫ್ಲೋ, ಬ್ಲಡ್ ಫ್ಲೋ ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಆ್ಯಸ್ ಐ ಸೆಡ್, ಮೆನ್ಸ್ಟ್ರಲ್ ಸೈಕಲಲ್ಲಿ ನೀವು ಇದನ್ನು ಮಾಡ್ಕೊಳ್ಳೋದ್ರಿಂದ, ಪ್ರಾಕ್ಟೀಸ್ ಮಾಡ್ಕೊಳ್ಳೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಎಷ್ಟು ಬೇಗ ಇಂಪ್ರೂವ್ ಆಗುತ್ತೋ ನಿಮಗೆ ಅಷ್ಟು ಬೇಗ ಕ್ರ್ಯಾಂಪಿಂದ ರಿಲೀಫ್ ಸಿಗುತ್ತೆ. ಸೊ ಎಸ್ಪೆಷಲಿ ಮೆನ್ಸ್ಟ್ರೇಟಿಂಗ್ ವಿಮೆನ್ ಈ ಆಸನನ ಮಾಡೋದನ್ನು ಮರಿಬೇಡಿ. ಇದು ಹೆಂಗಸರ ವಿಷಯ ಆಯಿತು. ಇವಾಗ ಇದನ್ನು ಮೆನ್ ಮಾಡ್ಬೋದಾ? ಯಾಕೆಂದರೆ ಜನರಲಿ ನಾವು ಬದ್ಧಕೋಣಾಸನನ ಫೀಮೇಲ್ ಓರಿಯೆಂಟೆಡ್ ಆಸನ ಅಂತ ಅನ್ಕೋತೀವಿ, ಬಟ್ ಅದು ಆ್ಯಕ್ಚುಲಿ ಹಾಗೇನಿಲ್ಲ. ಸಿನ್ಸ್ ದಿಸ್ ಇಸ್ ಮೂಲಾಧಾರ ಚಕ್ರ ಆಕ್ಟಿವೇಶನ್ ಬೇಸ್ಡ್ ಆಸನ ಆದ್ದರಿಂದ ಪೆಲ್ವಿಕ್ ಏರಿಯಾ ಮೆನ್ ಆ್ಯಂಡ್ ವಿಮೆನ್ ಇಬ್ಬರೂ ಮಾಡ್ಬೋದು. ಬಟ್ ಜನರಲಿ ಒಂದು ಪ್ರಾಬ್ಲಮ್ ಏನಾಗುತ್ತೆ, ಮೆನ್ನಿಗೆ ಈ ಇನ್ನರ್ ಥೈ ಬೋನ್ ಸ್ಟ್ರಕ್ಚರ್ ಸ್ವಲ್ಪ ಬೇರೆ ಥರ ಇರೋದ್ರಿಂದ ಫುಲ್ ಕೆಳಗಡೆ ಮೆಜಾರಿಟಿ ಆಫ್ ದಿ ಮೆನ್ಗೆ ಅದು ಹೋಗಲ್ಲ. ಸೊ ಅಂಥ ಕೇಸಸ್ನಲ್ಲಿ ಈ ಥರ ಒಂದು ಬ್ರಿಕ್ನ ನೀವು ಹೀಗೆ ಆರಾಮಾಗಿ ಕೆಳಗಡೆ ಹೀಗೆ ಪ್ಲೇಸ್ ಮಾಡ್ಕೊಳ್ಳಿ. ನಿಮಗೇನು ಸ್ಟ್ರೇನ್ ಆಗಲ್ಲ ಆವಾಗ. ಗಂಡಸರಿಗೆ ಫರ್ಟಿಲಿಟಿ ಇಶ್ಯೂಸ್ ಇರೋರಿಗೆ ಅಥವಾ ಇಶ್ಯೂಸ್ ಬರಬಾರ್ದು ಅಂದರೆ ಆಲ್ ದೀಸ್ ಆರ್ ಪ್ರಿವೆಂಟಿವ್ ಆಸನಾಸ್. ಸೊ ನೀವು ಫರ್ಟಿಲಿಟಿ ಇಶ್ಯೂಸ್ ಬರಬಾರ್ದು ಅನ್ನೋರಿಗೆಲ್ಲ ಈ ಆಸನಲ್ಲಿ ಕೂತ್ಕೊಂಡ್ರೆ ನಿಮಗೆ ತುಂಬ ಬೆನಿಫಿಟ್ ಸಿಗುತ್ತೆ. ಇನ್ ಕೇಸ್ ನಿಮಗೆ ಹೀಗೆ ವಿತೌಟ್ ಎನಿ ಸಪೋರ್ಟ್ ಕೂತ್ಕೊಳ್ಳೋಕ್ಕಾಗ್ತಿಲ್ಲ ಅನ್ನೋರು ಆರಾಮಾಗಿ ವಾಲಿಗೆ ಹೋಗ್ಬೋದು. ವಾಲ್ಗೆ ನಿಮ್ಮ ಬ್ಯಾಕ್ನ ಅಟ್ಯಾಚ್ ಮಾಡಿ, ಆವಾಗ ಆಟೋಮೆಟಿಕಲಿ ಸ್ಪೈನ್ ಎರೆಕ್ಟ್ ಆಗುತ್ತೆ. ಆರಾಮಾಗಿ ಇದನ್ನು ಕೂತ್ಕೊಂಡು ಮಾಡ್ಬೋದು. ನಿಮಗೆ ವಾಲ್ ಸಪೋರ್ಟ್ ತೊಗೊಂಡು ಮಾಡೋದ್ರಿಂದ ಬ್ಯಾಕ್ ಪೇನು ಅಷ್ಟೊಂದೆಲ್ಲ ಏನೂ ಬರೋದಿಲ್ಲ. ಇನ್ ಕೇಸ್ ನಿಮಗೆ ಅಗೇನ್ ಫ್ಲೋರ್ ಮೇಲೆ ಕೂತ್ಕೊಂಡು ಮಾಡೋಕ್ಕಾಗ್ತಿಲ್ಲ ಅನ್ನೋರಿಗೆ ಈ ಥರ ಒಂದು ಪಿಲ್ಲೋನ ಆರಾಮಾಗಿ ಯೂಸ್ ಮಾಡ್ಬೋದು. ಯು ಕ್ಯಾನ್ ಆರಾಮ್ಸೆ ರೆಸ್ಟ್ ಆನ್ ಅ ಪಿಲ್ಲೋ. ಈ ಥರ ಈ ಪೋಸಲ್ಲಿ ಕೂತ್ಕೊಳ್ಳೋದ್ರಿಂದ ನಿಮ್ಮ ದೇಹದ ಬ್ಲಡ್ ಸರ್ಕ್ಯುಲೇಷನ್, ಏರ್ ಸರ್ಕ್ಯುಲೇಷನ್ ತುಂಬ ಇಂಪ್ರೂವ್ ಆಗುತ್ತೆ. ಇದನ್ನು ನೀವು ಟ್ರೈ ಮಾಡಿ ನೋಡಿ. ಇನಿಷಿಯಲಿ ಈ ಆಸನದಲ್ಲಿ ಜಾಸ್ತಿ ಹೊತ್ತು ಕೂತ್ಕೊಳ್ಳೋಕ್ಕಾಗಲ್ಲ ಮೆನ್ ಆ್ಯಂಡ್ ವಿಮೆನ್. ಅಭ್ಯಾಸ ಇಲ್ಲದೆ ಇರೋರು ಅಗೇನ್ 10 ಕೌಂಟ್ಸ್ 20 ಕೌಂಟ್ಸ್ ಮಾಡಿ. ಅಗೇನ್ ಫ್ಲಿಪ್ಪಿಂಗ್, ಮೆನ್ ಹೇಗೆ ಫ್ಲಿಪ್ ಮಾಡ್ಬೋದು ಅಂತ ಇವಾಗ ತೋರಿಸ್ತಿದ್ದಾರೆ. ವೆರಿ ಸಿಮಿಲರ್, ಬಟ್ ಮೇಕ್ ಶ್ಯೂರ್ ನಿಮ್ಮ ಇನ್ನರ್ ಥೈಸ್ ಎಲ್ಲೂ ತುಂಬ ನೋವು ಬರಬಾರ್ದು. ನೋವು ಬಂದರೆ ಜಸ್ಟ್ ಸ್ಟಾಪ್ ಮಾಡಿಬಿಡಿ. ನೋವು ಬಂದಿಲ್ಲ ಅಂದರೆ ನಿಮ್ಮ ಕೈಲಿ ಎಷ್ಟೊತ್ತಾಗತ್ತೆ ಅಷ್ಟೊತ್ತು ಮಾಡ್ಬೋದು. ಅಗೇನ್ ನೀವು ಬದ್ಧಕೋಣಾಸನದಲ್ಲಿ ತುಂಬ ಪ್ರಾಕ್ಟೀಸ್ ಬೇಕು. ಸೊ ಇನಿಷಿಯಲಿನೇ ತುಂಬ ಹೊತ್ತು ಹೀಗೆ ಕೂತ್ಕೊಂಡು ಬೆನಿಫಿಟ್ಸ್ ಜಾಸ್ತಿ ಸಿಗತ್ತೆ ಅಂತ ತುಂಬ ಹೊತ್ತು ಇನಿಷಿಯಲಿ ಕೂತ್ಕೊಂಡು ಟ್ರೈ ಮಾಡಬೇಡಿ. ನಿಧಾನಕ್ಕೆ ಇವಾಗ ಬದ್ಧಕೋಣಾಸನದಿಂದ ವಾಪಸ್ ನಾವು ಸುಖಾಸನಕ್ಕೆ, ದಿ ರಿಲ್ಯಾಕ್ಸಿಂಗ್ ಪೋಸ್, ಸುಖಾಸನನ ನಾವು ರಿಲ್ಯಾಕ್ಸಿಂಗ್ ಪೋಸ್ ಅಂತೀವಿ. ಮತ್ತೆ ಅದಕ್ಕೆ ವಾಪಸ್ ಬರೋಣ. ನಾವಿವಾಗ ತೋರಿಸಿದ 4 ಆಸನಾನು ಯಾವುದೇ ರಿಸ್ಟ್ರಿಕ್ಷನ್ಸ್ ಇಲ್ಲ. ಅಂದರೆ ನಾವು ಡಯಾಬಿಟಿಕ್ ಟ್ಯಾಬ್ಲೆಟ್ ತೊಗೋತಿದ್ದೀವಿ ಅಥವಾ BP ಇದೆ, ಹೈಪರ್ ಟೆನ್ಷನ್ ಇದೆ, ಅಂಥವರು ಮಾಡ್ಬೋದಾ ಈ ಯೋಗಾಸನ? ಆರಾಮಾಗಿ ಮಾಡ್ಬೋದು, ಯಾವ ರಿಸ್ಟ್ರಿಕ್ಷನ್ಸ್ ಇಲ್ಲ. ಬಟ್ ನಾನು ಹೇಳ್ದಂಗೆ ಫಾರ್ ಬಿಗಿನರ್ಸ್, ಇನಿಷಿಯಲಿ ನೀವು ಅಭ್ಯಾಸ ಮಾಡ್ತಿದ್ದೀರಾ ಅಂದರೆ ದಿ ವೆರಿ ಫಸ್ಟ್ ಆಸನ ಇದನ್ನು ಮಾಡಿ. ಎಷ್ಟೊತ್ತಾಗತ್ತೆ ಅಷ್ಟೊತ್ತು ಈ ಸುಖಾಸನದಲ್ಲಿ ಕೂತ್ಕೊಳ್ಳೋದನ್ನು ಪ್ರಯತ್ನ ಮಾಡಿ. ಇದಾದಮೇಲೆ ನಾವು ತೋರಿಸಿದಷ್ಟು ಆಸನಗಳನ್ನ ನಿಧಾನಕ್ಕೆ ಸ್ಲೋ ಆಗಿ ನೀವು ಶಿಫ್ಟ್ ಆಗ್ಬೋದು. ಬಟ್ ಆದಷ್ಟು ಸುಖಾಸನನ ಬಿಗಿನರ್ಸ್ ಪ್ರಾಕ್ಟೀಸ್ ಮಾಡಿಕೊಂಡ್ರೆ ನೆಕ್ಸ್ಟ್ ಈಸಿ ಆಗುತ್ತೆ, ಬೇರೆ ಆಸನಗಳು ಮಾಡೋದು ಈಸಿ ಆಗುತ್ತೆ.